ಮಗಳ ಮೇಲೆ ಸಹೋದರ ಮಾವನಿಂದ ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಟ್ಯೂಷನ್ಗೆ ಬಿಡುವ ನೆಪದಲ್ಲಿ ಕರೆದುಕೊಂಡು ಹೋಗಿ ನೀಚ ಅತ್ಯಾಚಾರವನ್ನು ಮಾಡಿರುವಂತದ್ದು. ಸ್ವಂತ ತಂಗಿಯ ಮಗಳ ಮೇಲೆಯೇ ಸೋದರ ಮಾವ ಅತ್ಯಾಚಾರವನ್ನು ಮಾಡಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತೀನಿ ಬಾ, ಟ್ಯೂಷನ್ಗೆ ಬಿಡುವ ನೆಪದಲ್ಲಿ ಕರ್ಕೊಂಡು ಹೋಗಿ ರೇಪನ್ನ ಮಾಡಿದ್ದಾನೆ. ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಆಗಿರುವಂಥದ್ದು. ರೌಡಿ ಶೀಟರ್ ಆಗಿರುವಂತಹ ರಾಜೇಶ್ ಅಲಿಯಾಸ್ ದೈತ್ಯರಾಜ್ ಅತ್ಯಾಚಾರ ಮಾಡಿದಂತಹ ಕಾಮುಕ. ಅತ್ಯಾಚಾರದ ಬಳಿಕ ಮೊಬೈಲ್ ಅನ್ನ ಕೊಡಿಸ್ತೀನಿ ಅಂತ ಆಮಿಷ ಬೇರೆ ಒಡ್ಡಿದ್ದಂತೆ. ಯಾರಿಗೂ ಕೂಡ ಹೇಳಬೇಡ, ನಿಮ್ಗೆ ನಾನು ಮೊಬೈಲ್ ತೆಗೆದುಕೊಡ್ತೀನಿ, ಸುಮ್ನಿರು ಅಂತ ಹೇಳಿದ್ನಂತೆ ಈ ರಾಜೇಶ್. ಈತ ಬೇರೆ ಯಾರು ಅಲ್ಲ, ತಂಗಿ ಮಗಳ ಮೇಲೆಯೇ ಅತ್ಯಾಚಾರವನ್ನು ಮಾಡಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಈತ ರೌಡಿ ಶೀಟರ್ ಖುದ್ದು ತನ್ನ ತಂಗಿ ಮಗಳನ್ನ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದಾನೆ. ಮೊಬೈಲ್ ಆಮಿಷ ತೋರಿಸಿ ಕೃತ್ಯ ಮರೆಮಾಚಲು ಯತ್ನಿಸಿದ್ದಾನೆ. ನಂತರ ಅತ್ಯಾಚಾರಕ್ಕೆ ಒಳಗಾದ ಬಾಲಕಿ ತನ್ನ ಮನೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಬಾಲಕಿಯ ತಾಯಿ ತನ್ನ ಒಡ ಹುಟ್ಟಿದ ಅಣ್ಣ ರಾಜೇಶ್ ಅಲಿಯಾಸ್ ದೈತ್ಯರಾಜ್ ವಿರುದ್ಧ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನು ಮಾಡಿದ್ದಾರೆ. ನೋಡಿ, ಪದೇ ಪದೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಬೇರೆ ಯಾರೂ ಅಲ್ಲ, ಸ್ವಂತ ತಂಗಿಯ ಮಗಳ ಮೇಲೆ, ಅಂದ್ರೆ ಮಗಳ ಸಮಾನ ಆ ಮಗು, ಸ್ವಂತ ತಂಗಿ ಮಗಳ ಮೇಲೆಯೇ ಸೋದರ ಮಾವ ಅತ್ಯಾಚಾರವನ್ನು ಮಾಡಿದ್ದಾನೆ. ಟ್ಯೂಷನ್ಗೆ ಬಿಡೋ ನೆಪದಲ್ಲಿ ಬಹಳಷ್ಟು ಹುಷಾರಾಗಿರ್ಬೇಕು ಇತ್ತೀಚಿನ ಕಾಲದ ಪೋಷಕರು. ನೋಡಿ, ತಂಗಿ ಮಗಳ ಮೇಲೆಯೇ ಸೋದರ ಮಾವ ಅತ್ಯಾಚಾರ ಮಾಡಿದ್ದಾನೆ. ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈತ ರೌಡಿ ಶೀಟರ್ ಬೇರೆ. ರೌಡಿ ಶೀಟರ್ ರಾಜೇಶ್ ಅಲಿಯಾಸ್ ದೈತ್ಯರಾಜ್ ಒಂದು ಅತ್ಯಾಚಾರವನ್ನು ಮಾಡಿರುವಂಥದ್ದು. ಅಪ್ರಾಪ್ತ ಬಾಲಕಿ ಆಕೆ. ಅತ್ಯಾಚಾರದ ಬಳಿಕ ನಿನಗೆ ಮೊಬೈಲ್ ಕೊಡಿಸ್ತೀನಿ, ಯಾರಿಗೂ ಹೇಳಬೇಡ, ಎಸ್ಪೆಷಲಿ ನಿನ್ನ ತಂದೆ ತಾಯಿಗೆ ಈ ಬಗ್ಗೆ ನೀನು ಮಾಹಿತಿಯನ್ನು ಕೊಡಬೇಡ, ನಿನಗೆ ಮೊಬೈಲ್ ತೆಗೆದುಕೊಡ್ತೀನಿ, ಸುಮ್ಮನಿರು ಅಂತ ಆಮಿಷ ಬೇರೆ ಒಡ್ಡಿದ್ನಂತೆ. ಆದರೆ ಬಾಲಕಿ ಹೆದ್ಕೊಂಡು ಬಿಟ್ಟಿದ್ದಾಳೆ. ಮನೆಗೆ ಹೋದ ಕೂಡಲೇ ಮನೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ಈ ರೀತಿ ಚಿಕ್ಕಪ್ಪ ಮಾಡಿ ಹಾಕ್ಬಿಟ್ಟಿದ್ದಾನೆ ಅಂತ. ಇದನ್ನ ತಿಳಿದ ಬಾಲಕಿಯ ತಾಯಿ ಏನಿದ್ದಾಳೆ, ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಆನಂದ್, ನಿಜವಾಗ್ಲೂ ಇದು ಹೇಳೋದಕ್ಕೆ ಬೇಜಾರಾಗುತ್ತೆ. ಸ್ವಂತ ತಂಗಿಯ ಮಗಳ ಮೇಲೆಯೇ ಈ ರೌಡಿ ಶೀಟರ್ ರಾಜೇಶ್ ಅಲಿಯಾಸ್ ದೈತ್ಯರಾಜ್ ಅತ್ಯಾಚಾರವನ್ನು ಮಾಡಿದ್ದಾನೆ. ಯಾವಾಗ ಈ ಅತ್ಯಾಚಾರ ನಡೆಯಿತು, ಪ್ರಕರಣ ಯಾವಾಗ ಬೆಳಕಿಗೆ ಬಂದಿತ್ತು, ಆರೋಪಿಯನ್ನು ಬಂಧಿಸಿದಾರ ಹೇಗೆ ಅಂತ? ಧನುಶ್ರೀ, ಏನು ನಂಜನಗೂಡಿನ ಶ್ರೀರಾಮ್ಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಂದರೆ ಸ್ವಂತ ತಂಗಿಯ ಮಗಳನ್ನೇ ಈ ಕಾಮುಕ ಅತ್ಯಾಚಾರ ಮಾಡಿದ್ದಾನೆ ಅಂತಂದರೆ ಏನು, ಕಳೆದ ಏಪ್ರಿಲ್ 24ರಂದು ಈ ಕೃತ್ಯ ನಡೆದಿದ್ದು, 25ನೇ ತಾರೀಕು ಕಂಪ್ಲೇಂಟ್ನ ಸಹ ಕೊಟ್ಟಿರ್ತಾರೆ. ಈ ಪ್ರಕರಣ ಈಗ ಸದ್ಯಕ್ಕೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಏನು, ತನ್ನ ಸ್ವಂತ ತಂಗಿಯ ಮಗಳನ್ನು ಟ್ಯೂಷನ್ಗೆ ಬಿಡುವ ನೆಪದಲ್ಲಿ ಈತ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ನಂತರದಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡಿ ಮನೆಯಲ್ಲಿ ಹೇಳ್ಬೇಡ, ನಿನಗೆ ಮೊಬೈಲನ್ನು ಕೊಡಿಸ್ತೇನೆ ಅನ್ನುವಂತಹ ಆಮಿಷವನ್ನು ಸಹ ಒಡ್ಡಿರ್ತಾನೆ. ಆದರೆ ಬಾಲಕಿ ಮನೆಗೆ ಬಂದ ತಕ್ಷಣ ತನ್ನ ತಾಯಿ ಹಾಗೂ ಕುಟುಂಬಸ್ಥರಿಗೆ ಈ ಮಾಹಿತಿಯನ್ನು ಕೊಡ್ತಾಳೆ. ತದನಂತರದಲ್ಲಿ ಆಕೆಯ ತಾಯಿ ಈ ವಿಚಾರವನ್ನು ತಿಳಿದು ಆಘಾತಕ್ಕೆ ಒಳಗಾಗಿ ನಂಜನಗೂಡಿನ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಸಹ ಲಾಂಚ್ ಮಾಡಿದ್ದಾರೆ. ಆರೋಪಿಗಾಗಿ ಪೊಲೀಸರು ಈಗಷ್ಟೇ ಬಲೆಯನ್ನು ಬೀಸಿದ್ದು ಆರೋಪಿ ಇನ್ನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಸಹ ಸಿಕ್ಕಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.